ಸ್ವಾಮಿಯವರು ಅನುಭವಿ ರಾಜಕಾರಣಿ, ಹಿರಿಯರು ಅಂತ ಹೇಳಕ್ ಹೋಗಲ್ಲ, ಯಾಕಂದ್ರೆ ಅವ್ರಿಗಿನ ಹಿರಿಯರು ಬೇರೆಯವರೆಲ್ಲ ಇದ್ದಾರೆ, ಈಗಿನ ಹಿರಿಯರು ದೇವೇಗೌಡರೇ ಇದ್ದಾರೆ. ಆದ್ದರಿಂದ ಅವರು ಅನುಭವಿ ರಾಜಕಾರಣಿ, 2-3 ಬಾರಿ ಮುಖ್ಯಮಂತ್ರಿಗಳು, ಇವತ್ತು ಕೇಂದ್ರ ಸಚಿವರು. ಅವರು ರಾಜ್ಯ ಬಿಟ್ಟು ಕೇಂದ್ರಕ್ಕೆ ಹೋಗುವಾಗಲೂ ಕೂಡ ಯಾರಾದರೂ ಪರ್ಮಿಷನ್ ತಗೊಳ್ಬೇಕಿಲ್ಲ, ಬರೋಕ್ಕೂ ಯಾರು ಪರ್ಮಿಷನ್ ತಗೋಬೇಕು, ಹೋಗೋಕ್ಕೂ ಯಾರು ಪರ್ಮಿಷನ್ ಅವ್ರು ತಗೋಬೇಕಾಗಿಲ್ಲ, ಬರೋಕ್ಕೂ ತಗೋಬೇಕಾಗಿಲ್ಲ. ರಾಜಕಾರಣದಲ್ಲಿ ಅವರು ಬರ್ಬೋದು ಅಥವಾ ಕೇಂದ್ರದಲ್ಲೇ ಇರ್ಬೋದು, ಅವರ ತೀರ್ಮಾನಕ್ಕೆ ಬಿಟ್ಟಿರ್ಬೇಕು. ಆದರೆ ಅವ್ರು ಬಂದಾಗ ಏನೋ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ಅಂತ ನೀವು ಪ್ರಶ್ನೆ ಆಗ್ಬೋದು. ಯಾರು ಇಲ್ಲ ಅಂತ ಹೇಳ್ತಾರೆ ಸರ್? ಸ್ಥಳೀಯ ಸಂಸ್ಥೆ ಕರ್ನಾಟಕದ ಅಭಿವೃದ್ಧಿಗೆ ಕಾಂಟ್ರಿಬ್ಯೂಟ್ ಆದರೆ ಸರ್, ಈಗ DKಶಿ ಅವರು ಪದೇ ಪದೇ ದಾವೋಸ್ ಅಲ್ಲಿ ಸಹ ಹೇಳಿದ್ದಾರೆ ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ಫಲಿಸುತ್ತೆ ಅಂತ. ಯಾಕೆ ಸರ್ ಅದು ಪದೇ ಪದೇ ಹೇಳ್ತಾರೆ? ಅವ್ರನ್ನೇ ಕೇಳಿ. ಅಲ್ಲ, ಇಲ್ಲಿ ಯಾವ ಪ್ರಯತ್ನ ಪಡಿದ್ದಾರೆ ಅಂತ ಅವರ ಹೇಳಿಕೆಗೆ ನನ್ನ ಪ್ರತಿಕ್ರಿಯೆ ದಾವೋಸ್ ಸಹ ನನ್ನ ಪ್ರತಿಕ್ರಿಯೆ ಅವಶ್ಯಕತೆಯೂ ಇಲ್ಲ, ನಾನು ಪ್ರತಿಕ್ರಿಯೆ ಮಾಡೋದಕ್ಕೂ ಆಗುತ್ತೆ. ಏನಾದರೂ ಪರಿಣಾಮ ಬೀರುತ್ತೆ ಅದು ಅವ್ರ ಪಕ್ಷಗಳದ್ದು ವ್ಯವಹಾರ. ನಮ್ಮ ಪಕ್ಷದ್ದೇನಾರ ನಾವು ಹೊಂದಾಣಿಕೆ ಮಾಡ್ಕೊಳ್ಳೋದಿದ್ರೆ ನಾನು ಉತ್ತರ ಕೊಡ್ತಿದ್ದೆ. ಭಾರತೀಯ ಜನತಾ ಪಾರ್ಟಿ ಅಥವಾ ಜನತಾ ದಳದ ಪ್ರತಿನಿಧಿ ನಾನಲ್ಲ, ಸೊ ನಾನು ಹೇಳಕ್ಕಾಗಲ್ಲ. ಸರಿ, ಎಂಟರಾಲಜಿ ಇನ್ಸ್ಟಿಟ್ಯೂಟ್, ಗ್ಯಾಸ್ಟ್ರೋಎಂಟ್ರಾಲಜಿ ಒಂದು ವಿಭಿನ್ನವಾದಂಥ ಸಬ್ಜೆಕ್ಟು, ಭಾಳ ಕಡೆ ಇಲ್ಲ ಅದು. ಅದಕ್ಕೆ ನಮ್ಮೂರಲ್ಲಿ ಅದನ್ನು ಒಂದು ಇನ್ಸ್ಟಿಟ್ಯೂಟ್ ಮಾಡೋದು ಅಂತೇಳಿ ಒಂದು ಪ್ರಪೋಸಲ್ ಮಾಡಿದ್ದೀವಿ. ಅದಕ್ಕೂ 100 ಕೋಟಿ ರೂಪಾಯಿಯನ್ನು ಖರ್ಚು ಮಾಡ್ತಕ್ಕಂಥದ್ದಕ್ಕೆ ಪ್ರಪೋಸಲ್ ಮಾಡಿದ್ದೀವಿ. ಪ್ರಿಯ ವೀಕ್ಷಕರೇ, ಜನಪರ ನಿಲುವಿಗೆ ಗಟ್ಟಿ ಧ್ವನಿಯಾಗಿ ನಿಲ್ಲಲು ಬೆಳಗೆರೆ ನ್ಯೂಸ್ ಡಿಜಿಟಲ್ ಮಾಧ್ಯಮಕ್ಕೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗುವ ಮೂಲಕ ಬೆಂಬಲಿಸಿ ಸಹಕಾರ ನೀಡಿ.